ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ಮೌರ್ಯ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸುತ್ತಾ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂದರೆ, ಮುಂಬರ್ತಕ್ಕಂಥ ಎಕ್ಸಾಮ್ಗಳು ನೆಕ್ಸ್ಟ್ ನಮ್ಮ ಸರ್ಕಾರ ಏನು ಮಾಡ್ತಿದೆ ಅಂದರೆ, ಸರ್ಕಾರಿ ಹುದ್ದೆಗಳನ್ನು ಕಾಲ್ಫರ್ ಮಾಡ್ತಿದೆ. ಯಾವುದಂದರೆ KS ಆಗಿರ್ಬೋದು, ಆಲ್ರೆಡಿ ಹೇಳ್ತಿದ್ದಾರೆ. ಎಕನಾಮಿಕಲ್ಲಿಂದ ಅನುಮೋದನೆ ದೊರೆತಂದರೆ ಅವ್ರು ಏನು ಮಾಡ್ತಾರೆ ಅಂದರೆ ನೋಟಿಫಿಕೇಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಟಿಫಿಕೇಶನ್ ಮಾಡಿದ ಮೇಲೆ ಓದೋಣ ಅನ್ನೋದಕ್ಕಿಂತ ಮುಂಚಿತವಾಗಿ ಏನು ಮಾಡೋಣ ಅಂದರೆ, ಏನೇನು ಸಬ್ಜೆಕ್ಟ್ ಇದೆ, ಏನೇನು ವಿಷಯದ ಮೇಲೆ ಅವ್ರು ಪ್ರಶ್ನೆಗಳನ್ನು ಕೇಳ್ತಾರೆ, ಎಷ್ಟು ಪೇಪರ್ ಇದೆ, ಎಷ್ಟು ಏನೇನು ಬರೀಬೇಕು, ಅದ್ರ ಬಗ್ಗೆ ಎಲ್ಲ ತಿಳಿದುಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಇವತ್ತು ನೆಕ್ಸ್ಟ್ ಮತ್ತೇನು ಮಾಡ್ತಾರೆ ಅಂದರೆ SDFD ಕಾಲ್ಫರ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಆಮೇಲಿಂದ ಪೊಲೀಸ್ PSI ನೆಕ್ಸ್ಟ್ ಕಾಲ್ಫರ್ ಮಾಡ್ತಾರೆ. ನೆಕ್ಸ್ಟ್ ಈಗ ಮುಂದೆ ಬರ್ತಕ್ಕಂಥ ಪೊಲೀಸ್ ಎಕ್ಸಾಮ್ ಇದೆ ನಾಳೆ 25ನೇ ತಾರೀಕಿಗೆ. ಸೊ ಅದ್ರ ಬಗ್ಗೆದಲ್ಲಿ ನೋಡ್ತಾ ಹೋದಾಗ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ, ಆಮೇಲೆ ಇಂದಿನ ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂಥ ಕೆಲವು ವಿಷಯಗಳ ಮೇಲೆ ಏನು ಮಾಡೋಣ ಅಂದರೆ ಚರ್ಚೆ ಮಾಡ್ತಾ ಹೋಗೋಣ. ಸೊ ಬೆಂಗಳೂರು ವಿಭಾಗದಲ್ಲಿರ್ತಕ್ಕಂಥ ಪ್ರಮುಖ ಧಾಮಗಳು ಅಂತೇಳಿ ನೋಡ್ತೀವಿ ನಾವು. ಗಿರಿಧಾಮಗಳು, ಉದ್ಯಾನವನಗಳು ಅಂತೇಳಿ ಬರ್ತಾ ಹೋಗ್ತವೆ. ಸೊ ಅವುಗಳಲ್ಲಿ ನಾವು ಬೆಂಗಳೂರು ವಿಭಾಗದಲ್ಲಿ ಬರ್ತಕ್ಕಂಥ ಪ್ರಮುಖ ಧಾಮಗಳು, ನಮ್ಮ ಕರ್ನಾಟಕವನ್ನು ಸುಮಾರು ನಾವು ವಿಭಾಗ ಮಾಡ್ತಾ ಹೋಗ್ತೀವಿ. ಒಂದು ಬೆಂಗಳೂರು ವಿಭಾಗ ಅಂತೇಳಿ, ಆಮೇಲೆ ಗುಲ್ಬರ್ಗ ವಿಭಾಗ ಅಂತೇಳಿ, ಆಮೇಲೆ ಇನ್ನೊಂದು ಬೆಳಗಾವಿ ವಿಭಾಗ ಅಂತೇಳಿ ನೋಡ್ತಾ ಹೋಗ್ತೀವಿ. ಸೊ ಅದರಲ್ಲಿ ಬೆಂಗಳೂರು ವಿಭಾಗದಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ಧಾಮಗಳು ಅಂತೇಳಿ ನೋಡಿದಾಗ, ಮೊದಲಿಗೆ ನಾವು ಜೋಗಿಮಟ್ಟಿ ಅರಣ್ಯಧಾಮ ಅಂತೇಳಿ ನೋಡ್ತೀವಿ. ಈ ಜೋಗಿಮಟ್ಟಿ ಅರಣ್ಯಧಾಮ ಎಲ್ಲಿ ಕಂಡು ಬರ್ತಂದ್ರೆ ಈ ಚಿತ್ರದುರ್ಗದಲ್ಲಿ ಕಂಡು ಬರುತ್ತೆ. ಚಿತ್ರದುರ್ಗ ಒಂದು ಐತಿಹಾಸಿಕ ಸ್ಥಳವೂ ಕೂಡ ಹೌದು. ಸೊ ಇಲ್ಲೇನು ಮಾಡ್ತಾರೆ ಅಂದರೆ, ನಮ್ಮ ಚಿತ್ರದುರ್ಗದ ನಾಯಕರು ಅಂತೇಳಿ ಆಳ್ವಿಕೆ ಮಾಡ್ತಿದ್ರು. ಹಿಂದೆ ನಮ್ಮ ದೇಶ ಸುಮಾರು 559 ಸಂಸ್ಥಾನಗಳು ಆಳ್ವಿಕೆ ಮಾಡಿದ್ವು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಅಂಥ ಸಂಸ್ಥಾನಗಳಲ್ಲಿ ಈ ಚಿತ್ರದುರ್ಗದ ಒಂದು ಸಂಸ್ಥಾನವೂ ಕೂಡ ಬರುತ್ತೆ ಅಂತೇಳಿ ನೋಡ್ತೀವಿ. ಇಲ್ಲಿ ಚಿತ್ರದುರ್ಗದಲ್ಲಿ ನಾಯಕರು ಆಳ್ವಿಕೆ ಮಾಡಿದರು. ಆಮೇಲೆ ಸುರಪುರದಲ್ಲಿ ರಾಜ ವೆಂಕಟಪ್ಪ ನಾಯಕ ಅಂತ ಬರ್ತಾರೆ. ಆಮೇಲೆ ಮುಂಡರಗಿಯ ಭೀಮರಾಯ ಅಂತೇಳಿ ನೋಡ್ತೀವಿ. ಸುಮಾರು ಮನೆತನಗಳು ಏನು ಮಾಡುತ್ತೆ ಅಂದರೆ ಆಳ್ವಿಕೆ ಮಾಡ್ತಿದ್ವು. ಸೊ ಇದೆಲ್ಲಿ ಕಂಡು ಬರ್ತದೆ? ಜೋಗಿಮಟ್ಟಿ ಅರಣ್ಯಧಾಮ ಚಿತ್ರದುರ್ಗದಲ್ಲಿ ಕಂಡು ಬರುತ್ತಾ ಅಂತ ನೋಡ್ತೀವಿ. ನೆಕ್ಸ್ಟು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಅಂತ ನೋಡ್ತೀವಿ. ಈ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರ್ತಪ್ಪ ಅಂತಂದಾಗ ಬೆಂಗಳೂರಲ್ಲಿ ಕಂಡು ಬರ್ತಾ ಅಂತೇಳಿ ನೋಡ್ತೀವಿ. ಸೊ ಬೆಂಗಳೂರು ನಮ್ಮ ಕರ್ನಾಟಕದ ರಾಜಧಾನಿ ಕೂಡ ಹೌದು. ಆಮೇಲೆ ಬೆಂಗಳೂರನ್ನ ಸಿಲ್ಕನ್ ಸಿಟಿ ಅಂತೇಳಿ ಕರಿತಾ ಹೋಗ್ತಾರೆ, ಸಿಲ್ಕನ್ ಸಿಟಿ. ಸೊ ಇಂಥ ಒಂದು ಬೆಂಗಳೂರಲ್ಲಿ ಯಾವ ರಾಷ್ಟ್ರೀಯ ಉದ್ಯಾನವನ ಇದೆ ಅಂದರೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಕರಿತೀವಿ. ಬೆಂಗಳೂರು ಸಹ ಏನಾಗಿತ್ತಪ್ಪ ಅಂತಂದರೆ ಒಂದು ರಾಜ್ಯ ಮನೆತನ ಆಳ್ವಿಕೆ ಮಾಡ್ತಿದ್ದು. ಇಲ್ಲಿ ಯಲಂಕದ ನಾಡ ಪ್ರಭುಗಳು ಅಂತ ಆಳ್ವಿಕೆ ಮಾಡ್ತಿದ್ರು. ಅವರೇ ಯಾರಪ್ಪ ಅಂದರೆ ಕೆಂಪೇಗೌಡರು ಅಂತೇಳಿ ನೋಡ್ತಾ ಹೋಗ್ತೀವಿ. ಸೊ ಆಮೇಲೆ ಭದ್ರಾ ವನ್ಯ ಮೃಗಧಾಮ ಅಂತ ಹೇಳ್ತೀವಿ. ಈ ಭದ್ರಾ ವನ್ಯ ಮೃಗಧಾಮ ಶಿವಮೊಗ್ಗದಲ್ಲಿ ಕಂಡು ಬರ್ತೈತಿ. ಶಿವಮೊಗ್ಗ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಸ್ಥಳ ಕರ್ನಾಟಕದಲ್ಲಿ. ಯಾಕಪ್ಪ ಅಂದರೆ ನಮ್ಮ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ಅಂತ ಅಂದ್ಕೊಟ್ಟಿರ್ತಕ್ಕಂಥ ಕುವೆಂಪುರವರು ಹುಟ್ಟಿರ್ತಕ್ಕಂಥ ಒಂದು ನಾಡು ಅದು ಶಿವಮೊಗ್ಗ ಅಂತೇಳಿ ನೋಡ್ತಾ ಹೋಗ್ತೀವಿ. ಮತ್ತು ಅಲ್ಲಮ್ಮ ಪ್ರಭು ಹುಟ್ಟಿದ್ದು ಕೂಡ ಅಲ್ಲೇ. ಆಮೇಲೆ ಅಕ್ಕ ಮಹಾದೇವಿ ಅವರು ಹುಟ್ಟಿರ್ತಕ್ಕಂಥದ್ದು ಕೂಡ ಇಲ್ಲಿ. ಸುಮಾರು ವಚನಕಾರರು ಜನ್ಮವಾಗಿರ್ತಕ್ಕಂಥ ಸ್ಥಳ ಯಾವುದಪ್ಪ ಅಂದರೆ ಅದು ಶಿವಮೊಗ್ಗ ಜಿಲ್ಲೆ ಅಂತ ನೋಡ್ತೀವಿ. ಇಲ್ಲಿ ಕಂಡು ಬರ್ತಕ್ಕಂಥ ಒಂದು ವನ್ಯಧಾಮ ಯಾವುದಂತಂದ್ರೆ ಭದ್ರಾ ವನ್ಯ ಮೃಗಧಾಮ, ಅದು ಶಿವಮೊಗ್ಗದಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಶರಾವತಿ ವನ್ಯ ಮೃಗಧಾಮ ಅಂತ ನೋಡ್ತೀವಿ. ಇದು ಕೂಡ ಇಲ್ಲಿ ಕಂಡು ಬರುತ್ತೆ ಅಂದ್ರೆ ಶಿವಮೊಗ್ಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ಲೇಸ್ ಅಂತ ನೋಡ್ತೀವಿ. ನೆಕ್ಸ್ಟ್ ಸೆಟ್ಟಿಹಳ್ಳಿ ವನ್ಯ ಮೃಗಧಾಮ ಅಂತ ನೋಡ್ತೀವಿ. ಈ ಸೆಟ್ಟಿಹಳ್ಳಿ ವನ್ಯ ಮೃಗಧಾಮ ಕೂಡ ಇಲ್ಲಿ ಕಂಡು ಬರುತ್ತೆ ಅಂದ್ರೆ ಶಿವಮೊಗ್ಗದಲ್ಲಿ ಕಂಡು ಬರುತ್ತಾ ಅಂತ ನೋಡ್ತೀವಿ. ನೆಕ್ಸ್ಟ್ ಗುಡುವಿ ಪಕ್ಷಿಧಾಮ, ಇದು ಅತ್ಯಂತ ಪ್ರಸಿದ್ಧವಾಗಿದ್ದು ಸುಮಾರು ಹಿಂದೆ ನಡೆದಿರ್ತಕ್ಕಂಥ ಪೊಲೀಸ್ ಎಕ್ಸಾಮ್ಗಳಲ್ಲಿ ಆಗಿರ್ಬೋದು, FDI SDI ಎಕ್ಸಾಮ್ಗಳಲ್ಲಿ ಆಗಿರ್ಬೋದು ಈ ಒಂದು ಪ್ರಶ್ನೆಯನ್ನ ಕೇಳಿರೋದ್ರಿಂದ ಇದು ನೆನಪಲ್ಲಿ ಇರಲಿ. ಗುಡುವಿ ಪಕ್ಷಿಧಾಮ ಅಂತಕ್ಕಂಥ ಎಲ್ಲಿ ಕಂಡು ಬರ್ತಂದ್ರೆ ಆದರೂ ಕೂಡ ಶಿವಮೊಗ್ಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ಸ್ಥಳ. ಆಮೇಲೆ ಮಂಡಗದ್ದೆ ಪಕ್ಷಿಧಾಮ, ಇದು ಕೂಡ ಎಕ್ಸಾಮ್ಗಳಲ್ಲಿ ಹಿಂದೆ ಪ್ರಶ್ನೆ ಆಗಿದೆ. ಇದು ಮಂಡಗದ್ದೆ ಪಕ್ಷಿಧಾಮ ಎಲ್ಲಿ ಕಂಡು ಬರ್ತಂದ್ರೆ ಇದು ಕೂಡ ಶಿವಮೊಗ್ಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ಸ್ಥಳ ಅಂತ ನೋಡ್ತೀವಿ. ಕಗ್ಗಲಡು ಅಂತಕ್ಕಂಥದ್ದು ಇದೆ. ಇದು ಮೋಸ್ಟ್ಲಿ ನಾವು ನೋಡತಕ್ಕಂಥ ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಕೇಳ್ಬೋದು. ಕಗ್ಗಲಡು ಪಕ್ಷಿಧಾಮ ಇದು ಎಲ್ಲಿ ಕಂಡು ಬರ್ತಂದ್ರೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅಂತ ನೋಡ್ತೀವಿ. ಆಮೇಲೆ ರಾಮದೇವ್ರ ಬೆಟ್ಟ ರಣಹದ್ದು ಪಕ್ಷಿಧಾಮ ಅಂತ ಹೇಳ್ತೀವಿ. ಈ ರಾಮದೇವ್ರ ಬೆಟ್ಟ ರಣಹದ್ದು ಪಕ್ಷಿಧಾಮ ಎಲ್ಲಿ ಕಂಡು ಬರ್ತಂದ್ರೆ ರಾಮನಗರದಲ್ಲಿ ಕಂಡು ಬರುತ್ತೆ ಅಂತ ನೋಡ್ತೀವಿ. ಕೃಷ್ಣ ಮೃಗ ವನ್ಯಜೀವಿ ಧಾಮ ಅಂತ ನೋಡ್ತೀವಿ, ಅದು ಕೂಡ ತುಮಕೂರದಲ್ಲಿ ಕಂಡು ಬರುತ್ತೆ. ರಾಮನಗರದಲ್ಲಿ ಇತ್ತೀಚೆಗೆ ಜನಪದ ಒಂದು ಉದ್ಯಾನವನ ಅಂತೇಳಿ ಮಾಡಿದ್ದಾರೆ. ಜನಪದ ವಿಶ್ವವಿದ್ಯಾಲಯ ಅಂತೇಳಿ ಅಲ್ಲಿ ಒಂದು ಸ್ಥಾಪನೆ ಮಾಡಿದ್ದಾರೆ ಗಾರ್ಡನ್ನ. ಇವು ಬೆಂಗಳೂರು ವಿಭಾಗದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಧಾಮಗಳು ಅಂತೇಳಿ ನೋಡ್ತಾ ಹೋಗ್ತೀವಿ.